ಕಡೆ ಹೊಲಕ್ ಕಳಿಸಿದನ ದಣಿ ಕಳ್ಸಿನಲ್ಲ ಮಳೆಗೈತಿ ಆ ಕಡೆ ಕಳೆ ತೆಗಿಯಕ ಆಳ್ಗಳು ನೀವು ಹೋಗಂತ ಹೇಳ. ಆಯ್ತು ದಣಿ ಹೇಳ್ತೀನಿ ದಣಿ. ಲೇ ರಾಮ ಏನ್ರಿ ದಣ್ಯಾರ? ಲೇ ಆ ಕಡೆ ಹೊಲಕ್ ಆಳ್ಗಳನ್ನ ಕಳಿಸಿದಿಲ್ಲ ಮಾನಿಕಾರಿ ಅಕ್ಕ. ಹಾ ಬಂದಾರಿ ಹೇಳಿನಿ ಹೋಗ್ಯಾರ ಒಂದ್ 20 ಮಂದಿ ಹೋಗ್ಯಾರಿ. ಲೇ ಇದನ್ನ ಬಿಟ್ಟು ಅಲ್ಲಿ ಆಕಳಕ್ ಹೋಗಿ ಫುಡ್ ಹಾಕಿ ಬೀಸ್ ಮಂಟಿ ಮ್ಯಾಗ ಮಣ್ಣು ಯಾವ್ದು ಬರೋಲ್ಲ ಇಲ್ಲಿ. ಹೌದಾ? ಹಾ ಇನ್ನೊಂದ್ 4 ಗಿಡ ಅದಾವ್ರಿ ಅವಕ್ಕೊಂದ್ ಸ್ವಲ್ಪ ಕಟ್ಟಿಗೆ ಕೀಳ್ಬಿಡ್ತಾರಿ. ಲೇ ನಾ ಹೇಳಂಗ್ ಮಾಡ್ತೇನೆ ನಿಂದ ನೀನ್ ಮಾತಾಡ್ಲಿ. ಹಾ ಸರಿ ತಗೋರಿ. ಹೋಗ ಗಡನ್ ಹೋಗ. ಮಕ್ಕಳು ಇವ್ರ ದಣ್ಯಾರ ಆಗ್ಬಿಟ್ರ, ನಾವ್ ಹಾಳಾಗ್ಬಿಟ್ಟಿವ್ ಇವ್ರ ಕೈಯಾಗ. ಹಲೋ. ಹಾ ಹೇಳ್ರಿ. ಎಲ್ಲದಿರಿ? ಹಾ ಇಲ್ಲೇ ಆಕಳದ ಹತ್ರ ಇದ್ನಿ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ. ಹೌದಾ? ಸರಿ ಮಾತಾಡ್ರಿ. ಇಲ್ಲೆಲ್ಲ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಏನ ಪರ್ಸನಲ್? ಅಂತದ್ ಏನ್ ಮಾತಾಡ್ಬೇಕ್ರಿ ಪರ್ಸನಲ್? ಬಂದ್ರ ಬರ್ತೀರಿಲ್ಲ ಅಲ್ಲೇ ಎಲ್ಲಾ ಹೇಳ್ತೀನಿ ನಾ. ಹೌದಾ? ಸರಿ ನಾ ಹೇಳಿದ ಜಾಗಕ್ಕೆ ಬಂದ್ಬಿಡ್ರಿ. ಸರಿ ತಗೋರಿ ಬರ್ತೀನಿ. ಹಾ ಸರಿ ಹೆಂಗಿತ್ತು? ಏನ ಅರ್ಜೆಂಟ್ ಆಗಿ ಮಾತಾಡ್ಬೇಕಂದ್ರಿ, ಏನದ? ಅದು ನಿಮ್ಗೊಂದ್ ವಿಷಯ ಹೇಳ್ಬೇಕಾಗಿತ್ತು. ಈ ವಿಷಯ ಕೇಳಿ ನನ್ನ ಹತ್ರ ಮಾತ್ ಬಿಡ್ಬಾರ್ದು. ರೀ ನೀವ್ ಏನಾರ ಹೇಳ್ರಿ, ನಾ ಯಾವ್ದೇ ಕಾರಣಕ್ಕ ನಿಮ್ ಹತ್ರ ಮಾತ್ ಬಿಡಲ್ಲ. ಅದ್ ಏನ್ ಹೇಳ್ರಿ, ನಂಗ್ ಕೆಲ್ಸ ಐತಿ, ಜಲ್ದಿ ಹೋಗ್ಬೇಕು. ಅದು ನಾ ನಿಮ್ಗೆ ಹೆಂಗ್ ಹೇಳ್ಬೇಕಂತನೂ ಗೊತ್ತಾಗೋಲ್ರಿ. ಹೆಂಗ್ ಹೇಳ್ಬೇಕಂದ್ರ ಬಾಯಿ ಹೇಳ್ರಿ. ಎಲ್ರು ಬಾಯಿಂದನ ಹೇಳ್ತಾರ್ರಿ, ಆದ್ರ ನಿಮ್ಮನ್ ನೋಡಿದ್ರ ನಂಗ್ ಭಯ ಆಗ್ತೈತ್ರಿ. ಹಲೋ ಮೇಡಮ್, ನೀವ್ ಭಯ ಪಡಕ ನಾನೇನು ಹುಲಿ ಸಿಂಹ ಅಲ್ಲ, ನಾನು ನಿಮ್ ತರ ಮನುಷ್ಯ. ಅದ್ ಏನ್ ಹೇಳ್ರಿ. ನೀವು ತುಂಬಾ ಚೆನ್ನಾಗಿದ್ದೀರಾ ರೀ. ಅಯ್ಯೋ ಅಷ್ಟೊಂದೇನ್ ಚೆನ್ನಾಗಿಲ್ಲ. ಅದ್ ಏನ್ ಹೇಳ್ತಿರಲ್ ನೀವು. ನೀವು ಮಾತಾಡೋ ಮಾತು, ನೀವು ನೋಡೋ ಆ ಕಣ್ಣುಗಳು, ಹಾಗೆ ನೀವು ಮಾಡೋ ಆ ಕಾಳಜಿ ನಂಗ್ ತುಂಬಾ ಇಷ್ಟ ಆಗೇತ್ರಿ. ಐ ಲವ್ ಯು. ಹಂಗಂದ್ರ ಏನ್ರಿ ಮೇಡಮ್ ಅದ? ಹಂಗಂದ್ರ ನಾ ನಿಮ್ಮನ್ನ ಪ್ರೀತಿ ಮಾಡಾಕತ್ತೀನಿ ಅಂತ ಅರ್ಥ ರೀ. ಅಷ್ಟ ಅಲ್ರಿ, ನಾ ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನ್ರಿ. ಇದಕ್ ನಿಮ್ಗೂ ಅನುಮತಿ ಐತ್ರಿ? ಮೇಡಮ್ ಅವರ ತಪ್ಪು ತಿಳ್ಕೊಬಾಡ್ರಿ, ನಾ ನಿಮ್ಮನ್ನ ಪ್ರೀತಿ ಮಾಡಾಕತ್ತಿಲ್ರಿ. ಎದಕ್ರಿ? ನನಗೇನ್ ಕಮ್ಮಿ ಆಗೇತಿ? ನಾ ಏನ್ ಕುರುಡಿನ, ಕುಂಟಿನ, ಮೂಕಿನ? ನನಗೇನ್ ಅಂದಿಲ್ವಾ, ಚಂದಿಲ್ವಾ, ಕಲರ್ ಇಲ್ವಾ? ನನಗೇನ್ ಕಮ್ಮಿ ಆಗೇತಿ ಅಂತ ನೀವ್ ಒಪ್ಕೊಂತ ಇಲ್ಲ? ಇಲ್ಲ ಮೇಡಮ್, ಆಗಲ್ಲ. ನನಗ ಈ ಪ್ರೀತಿ ಪ್ರೇಮ ಎಲ್ಲ ಇಷ್ಟ ಇಲ್ಲ ರೀ ಮೇಡಮ್. ಪ್ರೀತಿ ಇಲ್ಲ ಅಂದ್ರ ಅಷ್ಟೊಂದ್ ಕಾಳಜಿ ಯಾಕೆ ತೋರ್ಸಿದ್ರಿ? ಏನೋ ಫ್ರೆಂಡ್ ಅಂತಂದ ಆತರ ಕಾಳಜಿ ತೋರ್ಸಿದ್ನಿ. ನೀವ್ ಅದ್ನ ಪ್ರೀತಿ ಪ್ರೇಮ ಅಂತ ಆಸೆ ಇಟ್ಕಂದ್ರ ಅದಕ್ ನಾನಾರ ಏನ್ ಮಾಡಕ್ಕಾಗತ್ತೆ ಹೇಳ್ರಿ. ಅಲ್ಲರಿ, ನನ್ನಂತ ಸುಂದರವಾದ ಹುಡುಗಿನ ಬ್ಯಾಡ ಅನ್ನಕ ಕಾರಣರ ಏನು ಹೇಳ್ರಿ? ಅಯ್ಯೋ ಮೇಡಮ್,
ಕಾರಣ ಅನ್ನಕ ಅಂತದ್ ಏನ್ ಹೇಳ್ರಿ, ನೀವು ಸಾವ್ಕಾರ ಮಗಳ, ನಾನು ಬಡವನ ಮಗ. ನೀವು ದೊಡ್ಡ ಅರಮನೆಗಿರೋರ, ನಾನು ಒಂದು ಸಣ್ಣ ಗುಡಿಸ್ಲಾಗಿರವ. ಒಂದಪ್ಪತ್ತು ನನ್ನ ಹೊಟ್ಟಿ ತುಂಬಿಸಿನಕ ಇನ್ನೊಬ್ರು ಮನ್ಯಾಗ ಹಾಳಾಗಿ ದುಡಿತೀನಿ. ಅಂತದ್ರಾಗ ನೀವು ನನ್ನ ಮದುವೆ ಆತಪ್ಪ ಅಂದ್ರ ನಿಮ್ಮನ್ನ ಸಾಕೋ ಯೋಗ್ಯತೆ ನನಗೈತೇನ್ರಿ? ನನ್ನ ಮದುವೆಯಾಗಿ ಜೀವನ ಪೂರ್ತಿ ಒಲಿ ಮುಂದ ಒಲಿ ಊದೋ ಪರಿಸ್ಥಿತಿ ಅದು ನಿಮಗ್ ಬರ್ಬಾರ್ದ. ಅದಕ್ಕ ನಿಮಗ್ ಹೇಳಕತ್ತೇನ್ರಿ, ನನ್ನ ಮರ್ತ್ ಬಿಡ್ರಿ. ನೋಡ್ರಿ, ಪ್ರೀತಿ ಮಾಡಕ ಹಣ, ಆಸ್ತಿ, ದೊಡ್ಡ ದೊಡ್ಡ ಬಂಗ್ಲೆ ಇರ್ಬೇಕಂತ ಏನಿಲ್ರಿ. ನಮ್ಗ ಒಳ್ಳೆ ಮನ್ಸಿದ್ರ ಸಾಕ್ರಿ. ಅಷ್ಟ ಅಲ್ರಿ, ಸಣ್ಣ ಗುಡಿಸ್ಲು ಒಳಗಿದ್ರು ನಾವು ಬಂಗಾರದಂಗಿದ್ರ ಸಾಕಲ್ರಿ. ನೀವ್ ಕೊಡೋ ಬಂಗಾರ, ಬೆಳ್ಳಿ, ಆಸ್ತಿ, ಅಂತಸ್ತು ನಂಗೇನು ಬ್ಯಾಡ್ರಿ. ನೀವ್ ಕೊಡೋ ಆ ಟೈಮು ಮತ್ತ ಕಾಳಜಿ, ನೀವ್ ಕೊಡೋ ಆ ಪ್ರೀತಿ ಇದ್ರ ಸಾಕಲ್ರಿ. ನಿಮ್ಮಿಂದ ನಾ ಏನು ಬಯಸಲ್ಲ ರೀ. ಮೇಡಮ್, ಈ ಡೈಲಾಗ್ ಎಲ್ಲ ಪ್ರೀತಿ ಮಾಡಕ್ ಅಷ್ಟ ಹೇಳಕ್ ಚಂದ. ಮದುವೆ ಆದ್ಮೇಲೆ ಜೀವನ ಪೂರ್ತಿ ಜೀವನ ನಡ್ಸಕ್ ಆಗಲ್ರಿ. ಸುಮ್ನ ನನ್ನ ಮರತ್ ನಿಮ್ ಯೋಗ್ಯತೆ ತಕ್ಕಂಗ ಯಾವ್ದಾರ ಹುಡುಗನ್ ನೋಡ್ಕೊಂಡ್ ಮದುವೆ ಆಗಿ ನಿಮ್ ಜೀವನದಲ್ಲಿ ಸೆಟ್ಲ್ ಆಗ್ರಿ. ನನ್ನ ಮರ್ತ್ ಬಿಡ್ರಿ. ನಾನ್ ಯೋಟ್ ಹೇಳಿನಿ, ಇದ್ರ ಮೇಲೆ ನಿಮ್ ತಿಪ್ಲ ನಾ ಹೋಗಿ ಬರ್ತಿದ್ದಾರೆ. ಒಂದ್ ಅರ್ಜೆಂಟ್ ಕೆಲ್ಸ ಐತಿ. ಅಲ್ಲ, ನಾ ಹೇಳೋದ್ ಸ್ವಲ್ಪ ಕೇಳ್ರಿ. ಹಲೋ ಹಲೋ ಸರ, ಹಲೋ. ಮಣ್ಣು ಎಳೆ ಅಂತ ಹೇಳಿ ನಿಮ್ಗೆ ಮಣ್ಣ ಎಳೆದಿಲ್ವಾ? ಹೇಳಿದ ಕೆಲಸ ಒಂದು ನಾಟಕ ಮಾಡಲಿಲ್ವಾ? ಏಯ್, ನಿಂದ್ರಲೇ ಇಲ್ಲ. ಏನ್ ದಣಿ? ಏನಂತ ಕೇಳ್ತೇನ? ನಿನ್ ಏನ್ ಹೇಳಿದ್ ನಾನು? ಏನ್ ಹೇಳಿದ್ರಿ ದಣಿ? ಲೇ, ನಿನ್ನೆ ಆ ಮಣ್ಣು ಯಾವ್ದು ಬಾ ಅಂತ ಹೇಳಿದ್ನಿ, ಯಾವ್ದು ಬಂದೆ ಲೇ? ಇಲ್ ದಣಿ, ನಿನ್ನಲ್ಲಿ ದನಕ್ಕ ಹಾಲಂಡದ ಮೇಪ ಹಾಕೋದ್ ಲೇಟ್ ಆಗ್ಬಿಡ್ತದ, ಹಂಗಾಗಿ ಎಳಕಾಗ್ಲಿಲ್ಲ. ಇವತ್ತು ಎಳಿತೀನಿ ತಗೋ ದಣಿ. ಏಯ್, ಇದ್ದ ಲಾಷ್ಟ. ಇದೇನಾರ ಒಳ್ಳೆ ರಿಪೀಟ್ ಆತಂದ್ರೆ ಈ ಮಣ್ಣಿನಿಂದ ಹೊರಗೆ ಹೋಗಿತ್ ನಿನ್ನ. ಅಯ್ಯೋ, ಆತರ ಹೇಳ್ಬೇಡ್ರಿ ದಣಿ. ನನಗ ನಿಮ್ಮನ್ ಬಿಟ್ರ ಬೇರೆ ಯಾರದ್ದ ಹೇಳ್ರಿ? ದನ ತಿಂದಂಗ ತಿನ್ನೋದಷ್ಟ ನಿನ್ ಕೆಲ್ಸ. ಕಷ್ಟಕ್ಕೆ ಕರಿಬಾರ್ರ, ಊಟಕ್ಕೆ ಮರಿಬಾರ್ರ ನಾವು. ನೀನ ಏನ್ ನಿಂತ್ಕೊಂಡ್ ನೋಡ್ತಿದ್ದಿ? ಗಡಗಡ ದೊಡ್ಡ ಹೋಗಿ ತಿಂದು ಹೋಗಲ್ಲಿ ಮಣ್ಣು ಎಳೆಯದ್ನ. ಸರಿ ತಗೋರಿ. ಏ, ಇದ್ದ ಲಾಷ್ಟ. ಇದೇನಾರ ಒಳ್ಳೆ ರಿಪೀಟ್ ಆತಂದ್ರೆ ಈ ಮಣ್ಣಿನಿಂದ ಹೊರಗೆ ಹೋಗಿತ್ ನಿನ್ನ. ದನ ತಿಂದಂಗ ತಿನ್ನೋದಷ್ಟ ನಿನ್ ಕೆಲ್ಸ. ಕಷ್ಟಕ್ಕೆ ಕರಿಬಾರ್ರ, ಊಟಕ್ಕೆ ಮರಿಬಾರ್ರ ನಾವು. ನೀನ ಏನ್ರಿ? ಅದೇ ನಾ ಮೊನ್ನೆ ಹೇಳಿದ್ನಲ್ಲ, ಯೋಚನೆ ಮಾಡಿದ್ರ? ನಾನು ಮೊದ್ಲ ಟೆನ್ಷನ್ ಆಗದೀನಿ. ಸುಮ್ಮನೆ ನಂಗೆ ಯಾಕೆ ತಲೆ ತಿಂತೀರಿ? ಸುಮ್ಮನೆ ಹೋಗ್ರಿ. ನಾ ಇಲ್ಲಿ ಇರಾಕ್ ಬಂದಿಲ್ಲ, ಹೋಗ್ತೀನಿ. ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಆಗಲ್ಲ ಅಂತ ಹೇಳಿದಿಲ್ಲ. ಸುಮ್ಮನೆ ಯಾಕೆ ತಲೆ ತಿಂತೀರಿ? ಹೋಗ್ರಿ. ನಿಮ್ ಕೈ ಮುಗಿ ಕೇಳತ್ನ ನನ್ನ ಪಡಿ ನನ್ನ ಬಿಟ್ಟು ಬಿಡ್ರಿ ಮೇಡಮ್ ಅವ್ರ. ನಿಮ್ ಕೈ ಮುಗಿತೀನಿ, ಇಲ್ಲ ಅಂದ್ರ ಕಾಲು ಬೀಳ್ತೀನಿ. ಪ್ಲೀಸ್ ನನ್ ಪ್ರೀತಿ ಒಪ್ಕೊಳ್ರಿ. ನಿಮ್ಮಂತವ್ರಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಹೋಗಿ ನಿಮಗೆ ಯಾಕೆ ಬರ್ತಲ್ಲ, ನನಗ್ ಬುದ್ಧಿ ಇಲ್ಲ. ನೋಡು, ನೀ ಏನ ನನ್ ಪ್ರೀತಿ ಒಪ್ಕೊರ್ಲಿಲ್ಲ ಅಂದ್ರೆ ಇದ ಕೆರೆಯಾಗ ಬಿದ್ದ ನಾ ಸಾಯ್ತೀನಿ.
ಎಂತ ಹುಚ್ಚ ಕೆಲಸ ಮಾಡಕ್ ಹೋಗಿ ನಿನಗ ನಿಮ್ ಜೀವಕ್ಕಿನ ನನ್ ಪ್ರೀತಿ ಹೆಚ್ಚತ್ತ ನಿನಗ. ನೋಡ ಒಂದು ಮಾತು ಹೇಳ್ದನು ಕರೆಕ್ಟ್ ಆಗಿ ನೆನಪಿಟ್ಕ. ಒಂದ್ಸಲ ಜೀವ ಹೋತಪ್ಪ ಅಂದ್ರ ವಾಪಸ್ ಬರಗಲ್ಲ. ಜೀವ ಕಳ್ಕೊಳಕ್ ಮುಂಚೆ ಒಂದೇ ಒಂದ್ಸಲ ನಿನ್ ತಾಯಿ ತಂದಿ ಬಂಧು ಬಳಗ ಬಗ್ಗೆ ವಿಚಾರ ಮಾಡ, ನನ್ನ ಬಗ್ಗೆ ವಿಚಾರ ಮಾಡ್ಬೇಡ. ಒಂದ್ಸಲ ಜೀವ ಹೋತಪ್ಪ ಅಂದ್ರ ವಾಪಸ್ ಯಾವತ್ತೂ ಬರಗಲ್ಲ, ತಿಳ್ಕ ಫಸ್ಟ್. ನನಗೂ ತಂದೆ ತಾಯಿ ಯಾರು ಇಲ್ಲ, ಅವ್ರ ಪ್ರೀತಿನ ನಿನ್ನಲ್ಲಿ ಕಂಡಿನ್ನ. ನೀ ಇದ್ರ ಜೀವನ, ಇಲ್ಲ ಅಂದ್ರೆ ನಂಗೆ ಈ ಜೀವನನ ಬೇಡ. ನೋಡ್ರಿ, ನೀವು ಹೊರಗಿನ ಬಿಸಿಲು ನೋಡ್ಲಾರ್ದಂಗ ಅರಮನೆಗಿದ್ದ ರಾಣಿ ತರ ಬೆಳೆದವ್ರು. ನಾನು ಗುಡಿಸ್ಲಿಗಿದ್ದ ಜೀವನ ಮಾಡೋನು. ಇವತ್ತು ದುಡ್ಲಿಕ್ರಪ್ಪ ಅಂದ್ರ ನನ್ ಒಟ್ಟಿಗೆ 3 ಹೊತ್ತು ಊಟನ ಕೊಡೋದ. ಅಂತದ್ರಾಗ ನನಗ್ ಬಂದ್ರ ಕಷ್ಟ ನಿಮಗ್ ಬರ್ಬಾರ್ದು ಅಂತ ಹೇಳಕತ್ತೀನಿ, ಅರ್ಥ ಮಾಡ್ಕೋರಿ. ಗಂಜಿ ಕುಡ್ದಾದ್ರೂ ಚಿಂತೆ ಇಲ್ಲ, ನಿನ್ ಜೊತೆ ಬದುಕ್ತೀನಿ. ಅದನ್ ಕೊಡ್ಸು ಇದನ್ ಕೊಡ್ಸು ಅಂತ ಯಾವತ್ತೂ ಕೇಳಲ್ಲ ನಾನು. ನಿನ್ ಪ್ರೀತಿ ಕೊಟ್ರೆ ಸಾಕ್ ನಂಗೆ. ಅಷ್ಟೊಂದು ಇಷ್ಟಪಡ್ತೀನಿ. ಬಾಳ ಜೀವನ ಪೂರ್ತಿ ಕೈ ಯಾವತ್ತು ಬಿಡಲ್ಲ, ಆಯ್ತಾ? ಯಾವ್ದು ನೀನ್ ಯಾವ್ದಾರ್ತಿ ಮ್ಯಾಚ್? ಏನ್ ನನಗೆ ಲೋಪರ್ ಅಂತೀಯಾ? ಒಂದೆಟ್ ಬಿಟ್ರೆ ಶೆಡ್ದ ಬೀಳ್ತೀಯ ನೋಡು. ಸುಮ್ನ ದಾರಿಗೆ ಹೋಗೋರ್ನ ಕೆಣಕ್ತಿಯಲ್ಲ, ಎಷ್ಟು ಇರ್ಬೇಕ್ ನಿನ್ ಮಯನ್ ಸೊಕ್ಕ? ಓಯ್, ಯಾರು ಹೊಡಿತಿದ್ಯಾ? ನಾವ್ ಯಾರಂತ ಗೊತ್ತಾನೆ? ನೀ ಯಾರಾದ್ರೆ ನನಗೇನು ಮುಚ್ಕೊಂಡ್ ಹೋಗ್ತೀರಿ ನಿನ್ ಪಾಡಿಗೆ ನೀನು. ಏಯ್, ನನಗ ಮುಚ್ಚಿಂದ ಅಂತೀಯ ನೀನ? ಸರಿ ಹೇಳ ಅವಳಿಗೆ. ಹೇಳು ಹೇಳು ಅವ್ರಿಗೆ ಹೇಳು. ನೀವು ಸಾರಿ ಕೇಳ್ಬಿಡೋಣ. ನಾವ್ ಸಾರಿ ಕೇಳ್ಬೇಕಾ? ಅವಳು ಸರಿ ಹೇಳ ಅವಳಿಗೆ. ಸಾರಿ ಕೇಳೋಣ. ನಾವ್ ಯಾರಂತ ಗೊತ್ತ ನಿನ್ಗೆ? ನೀವ್ ಯಾರಾದ್ರೂ ನನಗೇನ ಸಾರಿ ಕೇಳ್ರಣ. ಕೇಳ್ಕೊಂಡಿದ್ದೆ ನಮ್ ಬಗ್ಗೆ. ಅಲ್ಲ, ಏನ್ ಮಾಡ್ತೀಯ ಈಗ? ಅಣ್ಣ, ಹುಡುಗಿ ರೇಗಿಸಿದ್ ನೀವು, ಮಾತಾಡಿದ್ ನೀವು, ಕೆಟ್ಟ ಪದ ಮಾತಾಡಿದ್ ನೀವು. ಸಾರಿ ಕೇಳಲ್ಲ ಕೇಳಲ್ಲ. ಏನ್ ಮಾಡ್ತೀಯ ಮಾಡ್ಕೋ. ಸಾರಿ ಕೇಳ್ರಣ. ಕೇಳಲ್ಲ ಅಣ್ಣ, ಏನ್ ಕೇಳಲ್ಲ. ಕೇಳಲ್ಲ. ನಮ್ ಹುಡುಗರು ಹೊಡಿತೀಯಾ? ನಿಮ್ ಹುಡುಗ ಅಷ್ಟದ, ನಿಮಗೂ ಹೊಡಿತೀನಿ. ಹೊಡಿಯ ನೋಡೋಣ. ಸರಿ ಬಾ ಹೋಗೋಣ ನಾವು. ಬಾರು. ಇಷ್ಟಾದ್ರೂ ನಮ್ಮೂರಲ್ಲಿ ಯಾರು ಟಚ್ ಮಾಡಿದ್ದಿಲ್ಲ, ಆದ್ರೆ ಅವನು ನನ್ನ ಟಚ್ ಮಾಡ್ದ. ಅವನು ಮುಗಿಸತಾನ, ನನಗೆ ಸಮಾಧಾನ ಇಲ್ಲ. ಎಲ್ಲಿ ಸಿಕ್ತಾನ ಅವನು? ಅಲ್ಲೇ ಇದ್ದ ನಿನ್ ಕೈ ಏನ್ ಕಿತ್ಕೊಳಕ್ ಆಗಲ್ಲ, ಇಲ್ಲಿ ಏನ್ ಕಿತ್ಕೊಂತೀನಿ ನೀನು? ಏನ ಏನಂದಲ್ಲ? ಏನಿಲ್ಲ ಗುರು, ನಿನ್ನ ಅವನು ಹೊಡೆದನಲ್ಲ, ಅವನು ಮಾತ್ರ ಜೀವಂತ ಬಿಡೋದು ಬೇಡ. ಅವ್ನು ಸಿಕ್ಕಲ್ಲೇ ಹೊಡೆದಾಕ್ಬಿಡಮ್ಮ. ಅದ್ ಏನ್ ಮಾಡ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನ್ ಜೀವಂತವಾಗಿರ್ಬಾರ್ದು. ಮುಗಿಸ್ಬಿಡೋಣ ಅವನ್ನ. ಅವ್ನು ನನ್ ಹೊಡೆದಿದ್ದು ಅಕಸ್ಮಾತ್ ನಮ್ಮ ಊರಾಗ ಏನಾರು ಗೊತ್ತಾದ್ರೆ ನನ್ ಮರ್ಯಾದೆ ಏನಾಗ್ಬಾರ್ದು. ನೀ ಇಬ್ರು ಟ್ರೈನ್ ಹೋಗ್ಬೇಕು ಟಿಕೆಟ್ ತಗೊಂಡ್ರು ಬನ್ನಿ. ಸುಮ್ಮನೆ ಇರ್ಲಾರ್ದ ಕುಂಡ್ಯಾಗ ಹುಳ ಬಿಟ್ಕೊಂಡ್ರು ನೀವು. ಅಲ್ಲ ಗುರು, ನಾವ್ ನೋಡಿದ್ರಷ್ಟು ಟೆನ್ಷನ್ ಆಗದೀವಿ, ಅವ್ ನೋಡಿದ್ರೆ ಆರಾಮಾಗಿ ಕುಂತಿದ್ದಾನ. ಅಕಸ್ಮಾತ್ ನಮ್ ಹೊಡೆದಿದ್ದಕ್ಕೆ ಏನ್ ಖುಷಿ ಆಗೈತೇನ? ಬನ್ನಿ ಕೇಳಮ್ಮ. ಅಲ್ಲ ಗುರು, ಅವ್ನ ಯಾನ ಗುರ್ತಿಲ್ಲ ಪರಿಚಿಲ್ಲ, ನಮ್ಗೆ ಹೊಡೆದಿದ್ದಾನೆ. ನೀನ್ ಎದಕ್ಕಷ್ಟು ಸೈಲೆಂಟ್ ಆಗಿದ್ದೆ? ಹೋಗಲ್ಲ ಬಿಡ್ರಲ್ಲೇ, ಚಿಕ್ಕ ವಿಷಯನ ಯಾಕೆ ದೊಡ್ಡ ವಿಷಯ ಯಾಕೆ ಮಾಡ್ತೀರಿ? ಏನು ಇದು ನಿನ್ ಚಿಕ್ಕ ವಿಷಯನಾ? ಸಬಾಸ್, ಇದು ನಿನಗೆ ಚಿಕ್ಕ ವಿಷಯ ಆಗಿರ್ಬೋದು, ನಮಗೆ ದೊಡ್ಡ ವಿಷಯ. ಇದು ಹೊಡ್ಸ್ಕೊಂಡಿದ್ದು ನೀನಲ್ಲ, ನಾವು. ಸರಿ ಆಯ್ತಪ್ಪ, ಅದಕ್ಕೆ ನಾನಾರ ಏನ್ ಮಾಡ್ಲ? ನೀನ್ ಏನ್ ಮಾಡೋದು ಬೇಡಪ್ಪ, ಒಟ್ನಲ್ಲಿ ಅವ್ನು ಮುಗಿಸ್ಬೇಕು ನಾವು. ನೋಡ್ರು, ನಿಮಗೆ ಅವನ ಮೇಲೆ ಸಿಟ್ಟು, ಆದ್ರೆ ನನಗೆ ಅವಳ ಮೇಲೆ ಪ್ರೀತಿ. ಏನೋ ನೀ ಪ್ರೀತಿ ಮಾಡಕತ್ತೀಯ? ನಿನಗೆ ಯಾವ ತರ ಇಷ್ಟ ಆದ್ಲೋ ಆಕೆ? ನೋಡ್ರು, ಈ ಪ್ರೀತಿ ಯಾರ ಮೇಲೆ ಯಾವಾಗ ಹೆಂಗ್ ಹುಟ್ಟುತ್ತಂತ ಗೊತ್ತೇನೆ ಆಗಲ್ಲ. ನನಗೂ ಅಷ್ಟೇ, ಅವಳು ನೋಡಿದ ತಕ್ಷಣ ಅವಳ ಮೇಲೆ ಪ್ರೀತಿ ಹುಟ್ಟುಬಿಡ್ತಿ.
ಅವಳು ಅಷ್ಟೊಂದು ಪ್ರೀತಿ ಮಾಡ್ತೀಯಾ? ಅವಳು ಅಕಸ್ಮಾತ್ ಒಪ್ಕೊಂಡ್ರೆ ನೀನು ಅವಳು ಮದುವೆ ಆಗ್ತೀಯಾ? ಏನ್ ಮಾತಾಡ್ತಿ? ನಾ ಮದುವೆ ಆದ್ರ ಬಿಟ್ರೆ ಅವಳನ್ನ ಆಗೋದು. ಆಯ್ತು ಬಿಡು, ನಿಮ್ಮಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಮ್ದು, ಆಯ್ತಾ? ಟ್ಯಾಂಕ್ಸ್ ಗೆಳೆಯ, ಅದೊಂದ್ ಸ್ವಲ್ಪ ಕೆಲಸ ಐತೆ, ಅರ್ಜೆಂಟ್ ಹೋಗ್ಬಿಡ್ತೀನಿ. ಕಳ್ಳ ನೋಡ್ರ, ಅವಳು ಇನ್ನಿರ್ಲಿ ಎತ್ತಕ್ಕಿ ಬರೋಣ. ಅವಳು ಎತ್ತಕ್ಕಿ ಬಂದ್ರ ಅವ್ನ್ ಬಂದೇ ಬರ್ತಾನ. ಆಮೇಲೆ ನಮ್ ದೋಸ್ತನ ಮದುವೆನೂ ಆಗುತ್ತಾ, ಅವನ್ ತಿಥಿನೂ ಆಗುತ್ತ. ಹಾ ಏನ್ ಸಖತ್ತಾಗಿರೋ ಪ್ಲಾನ್ ಹುಡುಕಿದಾನ ನೀನು. ಸರಿ ಕಣ್ರ, ಈ ಪ್ಲಾನ್ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ ಗುರು. ನೀವ್ ಮೊನ್ನೆ ರೇಗ್ಸಿದ್ರಲ್ಲ, ನೀವೇ ತಾನೆ? ಅಯ್ಯೋ, ಅದು ನಾನಲ್ರಿ, ನನ್ ಫ್ರೆಂಡ್ಸ್ ಅವರು. ಮತ್ ನೀವು ಅವ್ರ ಜೊತೆಗಿದ್ರಿ? ಅವ್ರು ಸುಮ್ನೆ ಹೊರಗಡೆ ಹೋಗಿ ಬರಂಬಾ ಅಂದಿದ್ರು, ಅದಕ್ಕೆ ಬಂದಿದ್ದೆ. ಓ ಹೌದನ, ನೀವೇನಿಲ್ಲಿ? ನಾನ್ ಹಂಗೆ ಸುಮ್ನೆ ಬಂದಿದ್ದೆ. ಹೌದು, ನೀವೇನಿಲ್ಲಿ? ಇದೆಲ್ಲ ನಮ್ದೇ ತೋಟ ನೋಡಕಂತ ಬಂದಿದ್ದೆ. ಸರಿ, ಹಂಗಿದ್ರೆ ಹೋಗ್ ಬರ್ತೀನಿ. ಇರಿ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ಅಂದಂಗೆ ಈ ಬಾಳಿಕೆ ತೋಟದಾಗೆಲ್ಲ ಬಾಳೆಹಣ್ಣು ಬೀಳ್ತೀರಾ ನೀವು? ಇಲ್ರಿ, ಮಾವಿನಕಾಯಿ ಬೆಳಿತೀವ್ರಿ. ಏನ್ರಿ ಬಾಳೆಕಾಯಿ ತೋಟಕ್ ಬಂದ್ ಬಾಳೆಕಾಯಿ ಬೆಳಿತೀರಾ ಅಂತ ಕೇಳಿದ್ರಿ, ಏನ್ ಹೇಳ್ಬೇಕು ನಿಮ್ಗೆ? ಇಲ್ರಿ, ನಿಮ್ ನೋಡಿದ ತಕ್ಷಣ ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದು. ಬೇಜಾರಾಗ್ಬಿಡ್ರಿ. ಅಯ್ಯೋ, ಬೇಜಾರಾಗಂತ ವಿಷಯ ಏನ್ ಹೇಳಿರಿ, ಬರ್ರಿ. ಹಂಗಾರ ಏನ್ ಕೇಳಿದ್ರು ನಿಮ್ಗೆ ಬೇಜಾರಾಗಲ್ಲನ್ರಿ? ಇಲ್ರಿ, ನೀವ್ ಏನ್ ಕೇಳಿದ್ರು ನಂಗ್ ಬೇಜಾರಾಗಲ್ರಿ. ಹಂಗಾರ ಸ್ವಲ್ಪ ತಡ್ರಿ, ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕ್ರಿ. ಏನ್ರಿ? ಮೊನ್ನೆ ನಿಮ್ ನೋಡಿದಾಗಿದ್ದ ನಂಗೆ ಯಾವ್ದೋ ಒಂದ್ ಕಾಯಿಲೆ ಬಂದಂಗ ಆಗಿದ್ರಿ. ಹೌದಾ? ಅಂತದೇನ್ ಕಾಯಿಲೆ ಬಂದೈತ್ರಿ ನಿಮ್ಗ? ಸರಿಯಾಗಿ ಊಟನೂ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ದೆನೂ ಬರ್ತಾ ಇಲ್ಲ. ನೀವು ಟೈಮ್ ಸರಿ ಊಟ ಮಾಡ್ರಿ, ಟೈಮ್ ಸರಿ ನೀರ್ ಕುಡೀರಿ, ಟೈಮ್ ಸರಿ ನಿದ್ದೆ ಮಾಡ್ರಿ. ಅದನ್ನ ಯಾಕೆ ನನಗ್ ಹೇಳತ್ತೀರಿ? ಹೋಗ್ಲಿ, ನಿಮ್ಗೆ ಏನ್ ಕಾಯಿಲೆ ಇದೆ ಅಂತನಾದ್ರೂ ಹೇಳ್ರಿ. ನನ್ ಫ್ರೆಂಡ್ ಒಬ್ರು ಡಾಕ್ಟರ್ ಅದಾರ, ಹೇಳ್ತೀನಿ ಅಂತ. ಅದು ಡಾಕ್ಟರ್ ಹತ್ರ ಹೋದ್ರೆ ಹೋಗೋಂತ ಕಾಯಿಲೆ ಅಲ್ಲ ರೀ, ನಿಮ್ಮಿಂದ ಹೋಗೋ ಕಾಯಿಲೆ ಅದು. ಹೌದಾ? ಅದು ಎಂತ ಕಾಯಿಲೆ ರೀ? ಅದು ನಾನ್ ನಿಮ್ಮನ್ನ ಪ್ರೀತಿ ಮಾಡಕತ್ತೇನ್ರಿ. ಏನು? ನನ್ ಪ್ರೀತಿ ಮಾಡಾತೀರಿ? ಏನ್ ಹೇಳಾತೀರಿ ನೀವು? ಅಲ್ಲ, ಇವಾಗ ತಾನೇ ಜಸ್ಟ್ ನೋಡಿ ಆಗ್ಲೇ ಲವ್ ಆಯ್ತಾ? ಅಯ್ಯೋ, ಇವತ್ ನೋಡಿದ್ದಲ್ಲ ರೀ, ಮೊನ್ನೆ ನೋಡಿದ್ನಲ್ಲ, ಅವತ್ತೆಲ್ಲ ಹೋಯ್ತು ನಿಮ್ಗೆ. ಸಾರಿ ರೀ, ನಿಮ್ಮನ್ ಪ್ರೀತಿ ಮಾಡಕ್ ಆಗಲ್ಲ. ಯಾಕಾಗಲ್ಲ ರೀ? ನಾನು ಆಲ್ರೆಡಿ ಒಬ್ರನ್ ಪ್ರೀತಿ ಮಾಡಾತೀನ್ರಿ. ಹೌದಾ? ಯಾರವನು? ಇವಾಗ ಸದ್ಯ ಏನ್ ಹೇಳೋ ಅವಶ್ಯಕತೆ ಇಲ್ರಿ, ಟೈಮ್ ಬಂದಂಗ ನಾನೇ ಹೇಳ್ತೀನಿ. ಪಾಪು. ಏನು ಪಾಪುನಾ? ನೋಡು, ನಿಮ್ಮಪ್ಪ ನಿಮ್ಮವ್ವ ಕಾವ್ಯ, ರುಕ್ಮಿಣಿ, ಸಂಗೀತ ಏನ್ ಬೇಕಾದ್ರೆ ಹೆಸರಿಟ್ಟಿರ್ಬೋದು, ಆದ್ರೆ ನೀನು ನನಗೆ ಯಾವತ್ತಿದ್ರು ಪಾಪುನ. ಅರ್ಥ ಆಯ್ತಾ? ಹಂಗಿದ್ರ ನೀ ಯಾವತ್ತಿದ್ರು ನನಗ ಚಿನ್ನುನೆ. ಹೌದಾ? ಹಂಗಾದ್ರ ಚಿನ್ನು ಪಾಪು ತುಂಬಾ ಚೆನ್ನಾಗೈತಿ. ಹೌದು. ಏನಾಯ್ತು? ಇಲ್ಲ ಮಗ, ಅವಳು ಆಲ್ರೆಡಿ ಒಬ್ಬನ ಇಷ್ಟಪಟ್ಟಾಳಂತೆ. ಹೌದಾ? ಯಾರು? ನನಗೂ ಯಾರು ಅಂತ ಗೊತ್ತಿಲ್ಲ, ಮೊನ್ನೆ ಅವಳ ಜೊತೆ ಇದ್ನಲ್ಲ, ಅವನೇ ಅನ್ಸುತ್ತೆ. ನೋಡು, ಅವನು ಯಾವನಾದ್ರೂ ಆಗಿರ್ಲಿ, ನೀನ್ ಇಷ್ಟಪಟ್ಟ ಹುಡುಗಿ ನಿನ್ನ ಹತ್ರನೇ ಇರ್ಬೇಕು, ಅದು ಬೇರೆ ಯಾವನ ಹತ್ರನೇ ಇರಬಾರ್ದು. ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು? ನಮ್ ಜಾಗ ಎತ್ತಕೊಂಡ್ಬರ್ರಿ ಅವನ್ನ. ಸರಿತ ಗುರು. ಎಲ್ಲ ಅವನು? ಏನ್ ಬಾಸ್, ಇನ್ನ ಅರ್ಜೆಂಟ್ ಆಗಿ ಬರಕ್ಕೆ ಇದ್ರಂತೆ?
ಚಲೋ ಮಾತಿಂದ ಹೇಳಕತ್ತೀನಿ, ಯಾಕೆ ನಾ ಬಿಟ್ಬಿಡು. ಹೌದಾ? ಯಾರ ಅವಳು? ಮತ್ತೆ ಯಾರನ್ನ? ನೀ ಯಾರ ಜೊತೆ ಇದ್ದಿ ಅವಳನ್ನ? ಏನ್ ಬಾಸ್, ಪ್ರೀತಿ ಮಾಡೋ ಹುಡುಗಿನ ಬಿಟ್ಟು ಕೊಡ ಅಂತ ಕೇಳ್ತಿರಲ್ಲ, ನಿಮಗೆ ಕೇಳಕ ಮನಸ್ಸರ ಹೆಂಗ್ ಬರ್ತ್ರಿ ಬಾಸ್? ನೋಡು, ನಾನು ಅವಳನ್ನ ಮನಸಾರೆ ಪ್ರೀತಿ ಮಾಡಕತ್ತೀನಿ. ಚೊಲೋ ಮರ್ಯಾದಿಂದ ಹೇಳಕತ್ತೀನಿ, ಅವಳಿಂದ ನೀ ದೂರ ಇದ್ರೆ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿನ ಪ್ರೀತಿ ಮಾಡೀನಿ. ನಾನು ಇಷ್ಟಪಟ್ಟದ್ದು ವಸ್ತುನ ಬಿಟ್ಟು ಕೊಡಲ್ಲ, ಅಂಥದ್ರಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹುಡುಗಿನ ಬಿಟ್ಟು ಕೊಡ್ತೀನ? ಏಯ್, ತಪ್ಪು ಮಾಡ್ತಾ ಇದೀಯಾ, ಸರಿಯಾಗಿ ವಿಚಾರ ಮಾಡೋ. ನೀನು ಸರಿಯಾಗಿ ವಿಚಾರ ಮಾಡ, ನನ್ನ ಎದುರು ಹಾಕ್ಯಂತ ನೀನು ತಪ್ಪು ಮಾಡ್ತಾ ಇದೀಯ. ಏಯ್, ಸರಿಯಾಗಿ ವಿಚಾರ ಮಾಡ್ಯಾ, ನಿನ್ನ ಇಲ್ಲಿಗೆ ಕರೆ ಕಳಿಸಿರೋದು. ಹೌದಾ ಬಾಸ್? ಈ ಕರೆ ಕಳಿಸಿರಲ್ಲ, ಏನು ಮಾಡ್ತೀರಿ? ನೋಡು, ಹೊಡೆದೊಡ್ದು ನಿನಗೂ ಬೇಡ ನಮಗೆ ಬೇಡ. ನಮ್ಮ ಹುಡುಗ ಹುಡುಗಿನ ಇಷ್ಟಪಟ್ಟನ, ಸುಮ್ಮನೆ ಬಿಟ್ಟಾಕ್ಬಿಡು. ಇನ್ನು ಒಡೆದಾಡದ? ಬಾಸ್, ನಾನು ಹೊಡೆದಾಡಕ್ಕೆ ಬಂದಿಲ್ಲ, ಬಟ್ ನಮ್ಮ ಹುಡುಗಿಗೋಸ್ಕರ ಯಾವನೇ ಆಗಲಿ ಬಿಡೋ ಮಾತೇ ಇಲ್ಲ. ನನಗೆ ಜೀವನದಲ್ಲಿ ಕಾಂಪಿಟೇಷನ್ ಅಂದ್ರೆ ತುಂಬ ಇಷ್ಟ. ನನ್ನ ಜೊತೆ ಕಾಂಪಿಟೇಷನ್ ಬೀಳ್ತೀರಂದ್ರೆ ಅದು ಹಾಗೇ ಬಿಡ್ಲಿ. ಏಯ್, ಹೇಳಿ ಕೇಳಿ ಸಾವನ್ನ ಹೆದರ್ಕೆನಕತ್ತಿ ನೀನು. ಸಾವು ಹುಡ್ಕೊಂಡು ಬಂದೇ ಬರುತ್ತೆ, ನೆನಪಿರ್ಲಿ. ಹೌದಾ? ನಾನು ಹುಡ್ಕೊಂಡು ನೀವು ಅಷ್ಟೇ ಬರ್ತೀರ ಅಂದ್ಕೊಂಡಿದ್ನೆ. ನಾನು ಹುಡ್ಕೊಂಡು ಸಾವನು ಬರ್ತೇನ? ಹಂಗಾದ್ರ ನಾನು ಅಷ್ಟೊಂದು ಬ್ರ್ಯಾಂಡ್ ಆಗ್ಬಿಟ್ನೇನು? ನನ್ನ ಮೇಲೆ ನನಗೆ ಬಹಳ ಹೆಮ್ಮೆ ಆಗತ್ತೆ. ಒಳ್ಳೆ ಮಾತಿಂದ ಹೇಳಕತ್ತೀನಿ, ನನ್ನ ತಂಟೆಗೆ ಯಾವನಾರ ಬಂದ್ರ ಸೀದಾ ಗೊತ್ತಲ್ಲ. ಏಯ್, ನೋಡಾಕ ಉದ್ನಿ ಕಡ್ಡಿದ್ದಂಗದಿ, ಎಷ್ಟಲ್ಲೇ ಮಾತಾಡೋದ ನೀನ? ನೋಡಾಕ ಕರೆಂಟ್ ವಯರ್ ತಳಗಿರುತ್ತ, ಅದನ್ನ ದೂರಿಂದ ನೋಡಿ ಖುಷಿ ಪಡ್ಬೇಕ. ಕೈಯಾಗ ಹಿಡ್ಕೊಳ್ಳೋ ಆಶಾ ಪಟ್ನಪ್ಪ ಅಂದ್ರ ಸುಟ್ಟು ಹೋಗ್ತಿ. ಬಾಸ್, ವಯಸ್ಸಲ್ಲಿ ನನಗಿದ್ದ ದೊಡ್ಡವರು ಅಂತ ಒಂದು ಮಾತಾಡ್ತನ ಕೇಳ್ರಿ. ನನ್ನ ಜೀವನದಲ್ಲಿ ಅಡ್ಡ ಬರಕ್ ಹೋಗ್ಬೇಡ್ರಿ. ಅಡ್ಡ ಬಂತಂದ್ರ ಬೆಂದ ಬಿಡ್ತೀನಿ. ಬರಲ ಬಾಸ್? ಓಕೆ ಬಾಸ್. ಯಾಕ 2 ದಿನ ಆಯ್ತು ನನ್ ಜೊತೆನೆ ಇದೀಯಾ? ಕೆಲ್ಸಕ್ ಹೋಗಿಲ್ವಾ? ನಮ್ಮ ಮನ್ಯಾಗ ಒಂದು ಫಂಕ್ಷನ್ ಐತಿ, ಅದಕ್ಕೆ ಬರಕಾಗಿಲ್ಲ ಅಂತಂದ ನಮ್ಮ ಮೇಸ್ತ್ರಿಗೆ ಹೇಳಿನಿ. ಹಂಗಾಗಿ ಅವ್ರು ಏನು ಫೋನ್ ಮಾಡಿಲ್ಲ ವಾಪಸ್. ಓಹೋ, ಸಾಹೇಬ್ರಿಗೆ ಕೆಲ್ಸಕ್ಕಿನ್ನ ನಾನೇ ಇಂಪಾರ್ಟೆಂಟ್ ಆದ್ನೆ? ಹ್ಞೂ, ಮತ್ತೆ ಜೀವನ ಪೂರ್ತಿ ನೀನು ನನ್ನ ಜೊತೆ ಇರಾಕಿ, ನಿನಗೆ ಟೈಮ್ ಕೊಡ್ಲಾರ್ದ ಮತ್ತೆ ಯಾರ ಟೈಮ್ ಕೊಡ್ಬೇಕು? ನನ್ ಪ್ರೀತಿ ಮಾಡೋದ್ರ ಜೊತೆಗೆ ಕೆಲ್ಸ ಮರ್ಯಾಕ್ ಹೋಗ್ಬೇಡ್ರಿ ಸಾಹೇಬ್ರೆ. ಕೆಲ್ಸಾನೇ ಇಂಪಾರ್ಟೆಂಟ್ ಅಲ್ವಾ ಜೀವನಕ್ಕೆ? ಕೆಲಸ ಮಾಡಿದ್ರಿ ಕೆಲಸ ಹಂಗ್ ಬಿಡಕ್ಕಾಗತ್ತ? ಯಾಕಂದ್ರ ಮದುವೆ ಆಗಿಂದ ನಿಮ್ಮನ್ನ ಸಾಕ್ಬೇಕಲ್ಲ, ಅದಕ್ಕೋಸ್ಕರ ಏನಾರ ಸಂಪಾದನೆ ಮಾಡ್ಕೋಬೇಕಲ್ಲ. ಕೆಲ್ಸನ ಮಾಡ್ತಾ ಮಾಡ್ತಾ ಸ್ವಲ್ಪ ನಾವ್ ಪ್ರೀತಿ ಮಾಡೋ ಹುಡುಗಿಗನ ಟೈಮ್ ಕೊಡ್ಬೇಕಲ್ಲ. ನೀವೇ ಹೇಳಿರಲ್ಲ ಸ್ವಲ್ಪ ನಮ್ಗ ಟೈಮ್ ಕೊಡ್ರ ಅಂತಂದ, ನಿಮಗ್ ಟೈಮ್ ಕೊಡಾರ್ದ ಮತ್ತೆ ಟೈಮ್ ಕೊಡ್ಬೇಕು ನಾವು. ಓಹೋ, ಸಾಹೇಬ್ರ ಅಷ್ಟೊಂದ್ ಪ್ರೀತಿ ಮಾಡ್ತೀರಾ ನನ್ನ? ಹೌದ್ರಿ, ನನಗ ನಿಮ್ಮನ್ನ ಬಿಟ್ರ ಮತ್ ಯಾರದಾರ? ನನಗ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ರೀ. ನನಗ ನೀವೇ ಪ್ರಪಂಚ. ನೋಡು, ನಮ್ಮಪ್ಪನ ಸ್ಥಾನ ನಿನಗ್ ಕೊಟ್ಟಿನಿ. ಅಷ್ಟ ಅಲ್ಲ, ನಮ್ಮಪ್ಪನ ಪ್ರೀತಿನೂ ನಿನ್ನಲ್ಲೇ ಕಂಡಿನಿ. ಜೀವನ್ ಪೂರ್ತಿ ನಿನ್ ಜೊತೆಗಿರ್ಬೇಕು ಅನ್ಕೊಂಡಿನಿ. ಸತ್ರು ನಿನ್ ಜೊತೆಗೆ, ಬದುಕಿದ್ರು ನಿನ್ ಜೊತೆಗೆ. ನೋಡ, ಆತರ ಸಹಾಯ ಮತ್ತು ಮಾತ್ರ ಹೋಗ್ಬೇಡ. ಆತರ ಮಾತಾಡಿದ್ರ ನಂಗೆ ಬಾಳ ನೋವು ಹೋಗುತ್ತೆ. ಇವತ್ಕೊಮ್ಮೆ ಆ ಮಾತ ನಿನ್ನ ಬಾಯಾಗ ಬರ್ಬಾರ್ದು, ಅರ್ಥ ಆಯ್ತಾ?
ನೋಡ್ರೋ ಫಸ್ಟ್ ಟೈಮ್ ಒಂದು ಹುಡುಗಿನ ಮನಸಾರ ಇಷ್ಟಪಟ್ಟೀನಿ. ಆಕಿ ಬೇಕಂದ್ರೆ ಬೇಕು. ನೋಡು ಅವಳ ಜೊತೆಗೆ ನಿನಗೆ ಮದುವೆ ಮಾಡಿಸಂತ ಮಾತು ಕೊಟ್ಟಿದ್ದೀನಿ. ಅವಳಿದ್ರೆ ನಿನ್ನ ಹತ್ರ ಇರ್ಲಿ, ಇಲ್ಲ ದೇವ್ರ ಹತ್ರ ಇರ್ಲಿ. ಏಯ್ ನೋಡು, ಯಾವುದೇ ಕಾರಣಕ್ಕೂ ಅವಳಿಗೆ ಏನಾಗ್ಬಾರ್ದು. ಅವಳಿಗೆ ಏನಾರ ಆದ್ರೆ ನಾನು ಸುಮ್ಕೆ ಇರಲ್ಲ. ಏ ಹುಚ್ಚ, ನಾವು ಮಾಡೋದು ಇನ್ನು ಒಳ್ಳೇದಕ್ಕ. ನಮ್ಮ ಮಾತು ಕೇಳಂಗ್ರೆ ಕೇಳೋದಕ್ಕೆ ಹಾಳಾಗ ಹೋಗತ್ತಾಗ. ಬರ್ರ, ನಮ್ಗಿಂತ ಅವಳೇ ಮುಖ್ಯ ಅಲ್ಲ ಇವನಿಗೆ. ನಾವು ಇವನಿಗೋಸ್ಕರ ಬಡ್ದಾಡಿದ್ರ ಇವನು ಅವಳಿಗೋಸ್ಕರ ಬಡ್ದಾಡ್ತಾನ. ಛೇ, ಏಯ್ ರಾಮ, ಏನ್ ದಣಿ? ಆ ಕಡೆ ಪಟ್ಟಿ ಗೊಬ್ಬರ ಹಾಕಿರೇನ? ಹಾ, ಒಂದ್ ಅರ್ಧ ಹಾಕಿವ್ ದಣಿ, ಒಂದ್ ಅರ್ಧ ಹಾಕ್ಬೇಕು ಇವಾಗ. ಏಯ್ ಗಡಗಡ ಹಾಕ್ರ. ಯಾವಾಗ ನೋಡ್ರಿ ಅರ್ಧ ಮರ್ಧ ಬಾಳಿ ನಿಮ್ಮದು. ಸರತ್ತ ದಣಿ. ಲೇ ರಾಮ, ಬಾಳಿ ಇಲ್ಲಿ. ಏನ್ ದಣಿ? ಲೇ ರಾಮ, ನಿನ್ನ ಅಷ್ಟು ಬೇಯ್ತನಲ್ಲ, ಒಟ್ಟು ಸಿಟ್ಟಾರ ಬರುತ್ತಿಲ್ಲ ಹಿಂಗ. ಇಲ್ರಿ ದಣಿ, ನಾನ್ ಸಣ್ಣತ್ತಿದ್ದಾಗ ನಮ್ಮವ್ವ ನನಗೊಂದು ಮಾತು ಹೇಳ, ಏನ್ ಹೇಳ್ಯಾರ? ಮಗ ನಿನಗೆಂತ ಸಂದರ್ಭ ಬಂದ್ರ ಯಾರ ಮೇಲೆ ಸಿಟ್ಟು ಮಾಡ್ಕೋಬೇಡ. ನೀ ಸಿಟ್ಟು ಮಾಡ್ಕೊಂತಪ್ಪ ಅಂದ್ರ ನಿನ್ನ ಸಮಾಧಾನ ಮಾಡಕ ನನ್ ಬಿಟ್ರ ಬೇರೆ ಯಾರು ಇಲ್ಲ ತಿಳಾಳ. ಹಂಗಾಗಿ ನನ್ಗೆ ಯಾರ ಮೇಲೆ ಸಿಟ್ಟು ಬರಗಲ್ದ್ರಿ ದಣಿ. ದೇವ್ರೆ, ನನ್ ಹುಡುಗಂಗ್ ನಾ ಮೆಸೇಜ್ ಮಾಡಿದ್ರ ರಿಪ್ಲೈ ಕೊಡ್ತಿಲ್ಲ. ಅವ್ನಿಗೆ ಇವತ್ ನೈಟ್ ನಿದ್ದಿನ ಬರ್ಬಾರ್ದ, ಹಂಗ್ ನೋಡ್ಕೊರಪ್ಪ. ಹಾಯ್ ಪಾಪು. ಪಾಪು, ಓಯ್ ಪಾಪು. ಏನ ಬರೋದ್ ಲೇಟ್ ಆಯ್ತು, ಅಷ್ಟಕ್ಕೆ ಸಿಟ್ ಮಾಡ್ಕೊಂಡಿ? ಬರೋದ್ ಲೇಟ್ ಇರ್ಲಿ, ಮೆಸೇಜ್ ರಿಪ್ಲೈ ಮಾಡ್ಬೇಕಂತ ಗೊತ್ತಾಗಲ್ವಾ? ಸ್ವಲ್ಪ ಕೆಲ್ಸದಾಗ ಇದ್ನೆ, ಅದಕ್ಕಾಗಿ ನೋಡ್ಕೊಂಡಿಲ್ಲ. ಕೆಲಸದಲ್ಲಿದ್ರೆ ಟೈಮ್ ಕೊಡೋದ್ ಕಲಿ. ನಿನ್ ಬಿಟ್ರೆ ನಂಗೆ ಯಾರು ಅದಾರ ಹೇಳ? ಅಲ್ಲ, ಮೆಸೇಜ್ ಹೋಗ್ಲಿ, ಕಾಲ್ ಮಾಡಿದ್ರ ಕಾಲ್ ರಿಸೀವ್ ಮಾಡೋ ಅಷ್ಟು ಟೈಮ್ ಇಲ್ವಾ ನಿನ್ಗೆ? ಇಲ್ಲ, ಅವ್ರ ದಣ್ಯರು ಸ್ವಲ್ಪ ಇನ್ನು ತೋಟಕ್ಕ ಗೊಬ್ಬರ ಹಾಕೋದು ಐದು ಅಂದ್ರಲ್ಲ, ಹಂಗಾಗಿ ಫೋನ್ ಚಾರ್ಜಿಂಗ್ ಇಟ್ಟಿದ್ನ, ಹಂಗಾಗಿ ನೋಡ್ಕೊಂಡಿಲ್ಲ. ಇವಾಗ ಬಂದಿನಲ್ಲ, ಏನ್ ಹೇಳ? ಏನಿಲ್ಲ, ಹೋಗು. ಏನ್ ಸಿಟ್ಟ? ಮತ್ ಹೆಂಗ್ ಕನ್ಸತ್ತದ ನಗಾಕತ್ತೀವಿ. ಅಲ್ಲ, ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡೋದ್ ಯಾರಿಗೋಸ್ಕರ ಹೇಳ? ನಿನ್ಗೋಸ್ಕರ ಅಲ್ಲ. ಹೋಗ್, ಬರೀ ಇದೊಂದ್ ಮಾತ್ ಹೇಳ್ತೀಯ, ಯಾವಾಗ ನೋಡಿದ್ರೆ ಇದೊಂದ ಮಾತ್ ಹೇಳ್ತೀಯ. ಮತ್ತೆ ಹೊಡೆದ್ರೆ ನಗು ಬರುತ್ತ ನಿನ್ಗೆ? ಪಾಪ, ನನ್ ಒಡೆಯೋದು ಮುದ್ದು ಮಾಡೋದು ನಿನ್ನ ಬಿಟ್ರ ನನ್ಗೆ ಯಾರ ಅದಾರ ಹೇಳ? ನೀವ್ ಹೊಡೆದ್ರ ನನ್ಗೆ ಏನು ಬೇಜಾರಿಲ್ಲ, ನನ್ ತಾಯಿ ಹೊಡೆದಾಗತ್ತ. ಅರ್ಥ ಆಯ್ತಾ? ಆದ್ರೂ ನಿನ್ ಜೊತೆ ಜಗಳಾಡೋದ್ರಲ್ಲಿ ಏನೋ ಒಂಥರ ಖುಷಿ ಐತ್ ನೋಡ್ ನನಗ. ಅಲ್ಲ, ನಾವ್ ಇಷ್ಟೊಂದ್ ಜಗಳಾಡ್ತೀವಲ್ಲ, ಆದ್ರೂ ಎಷ್ಟ್ ಬೇಗ ಒಂದಾಗ್ಬಿಡ್ತೀವಲ್ಲ, ಅದು ಹೆಂಗ? ಪಾಪ, ಅದು ಪ್ರೀತಿಗಿರೋ ಶಕ್ತಿನ ಅಂತದ. ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತ ಅಲ್ಲಿ ಜಾಸ್ತಿ ಜಗಳ ಇರುತ್ತ, ತಿಳ್ಕೊ. ಆದ್ರೂ ಜಾಸ್ತಿ ಜಗಳ ಮಾಡ್ತೀಯಪ್ಪ ನೀನು. ನೀನೇ ಜಗಳ ಮಾಡ್ತಿದಿ. ನೀನ್ ಮಾಡ್ತೀಯ? ಏನ್ ನಾನೇ ಇದೋಡ ಬರೋಕ್ ಒಂದ್ ತಾಸ್ ಲೇಟ್ ಆಯ್ತು, ಎಷ್ಟು ಜಗಳ ಮಾಡ್ತಿ? ಮತ್ತೆ ಸಿಟ್ಟಿರಲ್ವಾ ನಮ್ಗೆ? ನಮಗ್ ಕೆಲ್ಸ ಇರಲ್ವಾ? ಏನ್ ಕೆಲ್ಸ ಇರುತ್ತೆ ಅಂತದ್ದು? ಇನ್ನೊಬ್ಬ ಮನೆಗ್ ಕೆಲ್ಸ ಮಾಡಕತ್ತೀನಿ, ಅವ್ರು ಹೇಳ್ದಂಗ್ ಕೇಳ್ಬೇಕ. ನನಗ್ ಟೈಮ್ ಕೊಡದೆ ಇರೋಷ್ಟು ಕೆಲ್ಸನಾ? ನಿನಗೋಸ್ಕರ ಒಂದೊಂದ್ ದಿನ 2 ದಿನ ರಜಾ ಕೇಳ್ಕೊಂಡ್ ಬರ್ತನಲ್ಲ, ಯಾಕ ರಜಾ ಮಾಡಿದ್ನಪ್ಪ ಅಂದ್ರ ಕೆಲ್ಸದಿಂದ ಅವ್ರ ತಗದಾಕಲ್ಲ. ಏನ್ ತೆಗ್ದ ಹಾಕಲ್ಲ ನೀನು? ಅಲ್ಲೇ ಇದ್ಕೊಂಡು 1 ನಿಮಿಷ ಮೆಸೇಜ್ ಕಾಲ್ ಮಾಡಕ್ ಆಗಲ್ವಾ? ಫೋನ್ ನನ್ನ ಹತ್ರ ಇರಲ್ಲ, ಓನರ್ ಹತ್ರ ಇರ್ತದೆ. ಅದು ಇವತ್ತೇನು ನಿನ್ಗೋಸ್ಕರ ರಜಾ ಮಾಡ್ಕೊಂಬನಿ, 1 ನಿಮಿಷದ 1 ತಾಸಲ್ಲ. ಇವತ್ತು ಒಂದಿನ ಎಲ್ಲಿ ಕರ್ಕೊಂಡ್ ಹೋಗ್ತಿ, ಎಲ್ಲಿ ಬಿಡ್ತಿ, ಹೋಗ್ಬಿಡಣ. ಒಂದಿನ ಬೇಡ, ಜೀವನ ಪೂರ್ತಿ ನನ್ ಜೊತೆ ಹೇಗೆ ಇರೋ. ಜೀವನ ಪೂರ್ತಿ ಇರಾಕನ ಇಷ್ಟೊಂದ್ ಕಷ್ಟ ಪಡ್ತಿರತ್ತ. ಬಾ ಹೋಗಣ. ಏನಕ್ಕ ಏನೋ
ಮಾತಾಡ್ಬೇಕಂತೇಳಿ ಅರ್ಜೆಂಟಾಗಿ ಬಾ ಅಂತ ಹೇಳಿದಿ ಏನಕ್ಕ? ತಂಗಿ, ನಿಮ್ಮ ಅಣ್ಣ ನನಗ ಪ್ರೀತಿ ಮಾಡು ಅಂತ ಬಾಳ್ ಟಾರ್ಚರ್ ಕೊಡ ಆತನ. ನನಗಂತೂ ಹೇಳಿ ಸಾಕಾಗ್ಬಿಟ್ಟೈತಿ. ನೀನಾರ ಒಂದ್ ಸ್ವಲ್ಪ ಅವನಿಗೆ ತಿಳಿಸಿ ಹೇಳ. ಹೌದಕ್ಕ, ನಮ್ಮಣ್ಣ ಅಂತ ಕೆಲಸ ಮಾಡ್ತಾನ. ನನ್ಗೂ ಅರ್ಥ ಆಗತ್ತಕ್ಕ, ನಾನು ಅರ್ಥ ಮಾಡ್ಕೊಂತೀನಿ. ನಮ್ಮ ಅಣ್ಣಗೆಲ್ಲ ನಾನು ಹೇಳ್ಕೊಂತೀನಿ ತಗೋರಿ. ನೀನು ನನ್ ಸ್ವಂತ ಅಕ್ಕನ ಇದ್ದಂಗ, ಓಕೆನಾ? ನಾನು ಹೇಳ್ತೀನಿ ತೋರಿ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇಲ್ಲ, ನೀವ್ ತಿನ್ನಿ. ನೀವ್ ತಿಂದ್ರೆ ನಾ ತಿನ್ನಂಗೆ. ಇರ್ಲಿ ತಿನ್ನ. ಇಲ್ಲ, ನೀವ್ ತಿನ್ನಿ. ಬೇಡಮ್ಮ. ಬೇಡ. ನೀವ್ ತಿನ್ನಿ. ಏನಪ್ಪ, ನಾನಂದು ಸುಮ್ಮನೆ ತಮಾಷೆ ಮಾಡ್ದೆ. ವಾಪಸ್ ತಿನ್ಸಕ್ ಬರ್ತಾ ಇಲ್ಲದ, ದೊಡ್ಡ ಬಕಾಸುರ ಇರ್ಬೇಕು. ಇವಾಗ ಏನ್ ಮಾಡೋದು? ಬಾರಿ ನೋಡ, ಹೋಗ ಪಾಪು. ಏನ? ನಾವು ನಮ್ ದಣಿಗ್ ಹೇಳಿನಿ, ನಾವ್ ಒಂದ್ ಹುಡುಗಿನ ಪ್ರೀತಿ ಮಾಡಕತ್ತೀನಿ ದಣಿಯರ ಅಂತಂದ್ರ ಆ ಹುಡುಗಿನ ಕರ್ಕೊಂಬರಪ್ಪ ಅಂತ ಹೇಳನ. ಆದಷ್ಟು ಬೇಗ ನಿನ್ನ ನಮ್ ದಣಿಯರ ಹತ್ರ ನಿನ್ ಕರ್ಕೊಂಡ್ ಹೋಗೋಣ. ಆಮೇಲೆ ಅವ್ರು ನಮ್ಮಿಬ್ರು ಮದುವೆ ಬಗ್ಗೆ ಮಾತಾಡ್ತಾರ. ನಾ ಇಬ್ರು ಮದುವೆ ಆಗಿ ಆರಾಮ್ ಜೀವನದಲ್ಲಿ ಸೆಟ್ಲ್ ಆಗ್ಬಿಡಣ, ಆಯ್ತಾ? ನೀವ್ ಒಬ್ನ ಸೆಟ್ಲ್ ಆಗ್. ಏಯ್, ನಾನ್ ಇಷ್ಟೊಂದು ಖುಷಿ ವಿಚಾರ ಮಾತಾಡ್ಕತ್ತೀನಿ, ನೀ ಡಲ್ ಆಗತ್ತೀರ. ಯಾಕೆ ಹೇಳತ್ತೀನಿ ಅಂತದ? ನಿನಗ್ ಗೊತ್ತಿಲ್ಲ? ಹಾ, ಗೊತ್ತಾಯ್ತು. ನಾವಿಬ್ರು ಲವ್ ಮಾಡಕತ್ತೀವ ಅಂತಂದ. ಲವ್ ಮಾಡಾತೀವಿ? ಅದ್ ಯಾಕ ಬಾಯ್ ಬಿಟ್ರಿ ಹೇಳ ಪಾಪ. ಯಾಕ ನನ್ ಮನ್ಸ್ನಾಗ ಇರೋದ್ ಏನ್ ಅರ್ಥ ಆಗಲ್ಲ ನಿನಗ? ಲವ್ ಮಾಡಾತಿಲ್ಲ, ಬಾಯ್ ಬಿಟ್ಟು ಲವ್ ಮಾಡಾತೀನಿ ಅಂತ ಹೇಳ್ತಾರೆ. ಹಾ, ಐಸ್ ಕ್ರೀಮ್ ಬರೇ ಪ್ರೀತಿ ಮಾಡಿದ ಅಷ್ಟಲ್ಲ, ಪ್ರೀತಿ ಮಾಡಿದ ಹುಡುಗಿ ಮನಸ್ಸಿನಾಗ ಏನೈತಿ ಅಂತಂದ ತಿಳ್ಕೊಂಡು ಅಷ್ಟ ಶಾಣೆನ ಆಗಿನಿ, ತಿಳ್ಕ. ನೀನ್ಯಾಕ ಅಲ್ಲೊಬ್ನ ತಿಂದಿ ಐಸ್ ಕ್ರೀಮ್ ನ? ಮತ್ ನೀನ ಪ್ರತಿ ಸಲ ನೀ ತಿಂದ್ರ ನಾ ತಿಂದಂಗ, ನೀ ಕುಡ್ದ್ರ ನಾ ಕುಡ್ದಂಗ, ನೀ ಉಂಡ್ರ ನಾ ಉಂಡಂಗ, ನೀನ್ ಆರಾಮಾಗಿದ್ರ ನಾನು ಆರಾಮಾಗಿದ್ದಂಗ ಅಂತ ಹೇಳ್ತಿಲ್ಲ. ಆ ಟೈಲಾಗ ನನಗ್ ಹಾಕ್ ಬರಲ್ಲ. ಅದಕ್ಕ ನಾ ಹಂಗ ಹೇಳಿದ್ರೆ ನೀ ತಿನ್ಸ್ಬೇಕಾಗಿತ್ತು. ನಿನ್ಗೇನ ಐಸ್ ಕ್ರೀಮ್ ಬೇಕಲ್ಲ? ಹೌದು. ನಮ್ ಪಾಪು ಮನಸ್ಸಿಗೆ ಐತಿ ಅಂತ ತಿಳ್ಕೊಂಡದನ. ಅದಕ್ಕೆ ನಮ್ ಪಾಪಗ ಐಸ್ ಕ್ರೀಮ್ ಬಾಳ ಇಷ್ಟ ಅಂತಂದ ನಂಗೆ ಗೊತ್ತೈತಿ. ಟಂಟಡ ಅಲ್ಲ, ನಾನು ಫೋನ್ ತಗೊಂಡ್ಬರ್ತೀನಿ, ಹೋಗೇನ? ಕೊಡು, ತಿಂತೀನಿ. ಸ್ಪೂನು? ಸ್ಪೂನ್ ಬೇಕಾ ನಿನಗ? ಹೌದು. ನೀನೊಬ್ನೇ ತಿಂತೀಯಲ್ಲ, ಅಲ್ಲಿ ಒಂಚೂರು ಕೊಡ್ಲಿಲ್ಲ, ನಾನ್ ಯಾಕೆ ಕೊಡ್ಲಿ? ಹೋಗು. ಒಂದ್ ಮಾತ್ ಕೇಳ್ತ, ನಿಜ ಹೇಳ್ತೀಯ? ಏನ್ ಕೇಳ್ಬೆ? ಆಕಾಗ ಇಷ್ಟೆಲ್ಲ ಪದೇ ಪದೇ ಯಾಕೆ ಅಡ್ಡ ಕೊಡ್ತೀಯ? ಗೊತ್ತಾಗಲ್ವಾ ನಿಂಗ? ಏನೋ ನಾನ್ ಕಾಟ ಕೊಟ್ಟಿನಿ? ಯಾರಿಗ್ ಕಾಟ ಕೊಟ್ಟಿನಿ? ಮತ್ತೆ ಯಾರು? ಕಾವ್ಯ ಅಕ್ಕಗ? ನೋಡ್ತಂಗಿ, ಆಕೆ ನಮ್ಮ ಮನಸಾರ ಇಷ್ಟಪಟ್ಟಿ ನಾನು. ನಮ್ಮಿಬ್ಬರ ನಡುವೆ ತಲೆ ಹಾಕಕ್ ಹೋಗ್ಬೇಡ ನೀನು. ನೋಡೋಣ, ನಿಂಗೊಂದ್ ಮಾತಾಡ್ಕೊ, ಕರೆಕ್ಟ್ ಆಗಿ ಕೇಳಿಸ್ರಿ. ಪ್ರೀತಿನ ಯಾವತ್ತಿದ್ರು ಬಲವಂತವಾಗಿ ಪಡ್ಕೊಳಕ್ ಹೋಗ್ಬಾರ್ದು. ಅಕ್ಕಿ ನೀನ್ ಇಷ್ಟಪಟ್ರ ನೀನಾಕಿ ಇಷ್ಟಪಡು. ಹಂಗಾದ್ರ ನಿನ್ ಪ್ರೀತಿಗೊಂದು ಬೆಲೆನ ಇರ್ತ, ಇಲ್ಲಂದ್ರ 7 ವರ್ಷ ಕೂಡ ಬೆಲೆ ಇರಲ್ಲ. ನೋಡು, ನಿನ್ನ ಪುರಾಣ ಎಲ್ಲ ಕೇಳಕ ಟೈಮ್ ಇಲ್ಲ.
ನಾ ಸ್ವಾರ್ಥಿ ಆದ್ರೂ ಪರವಾಗಿಲ್ಲ, ಆಕಿ ಬೇಕಂದ್ರೆ ಬೇಕು. ಅಂತ ಒಳ್ಳೆ ತರ ಪ್ರಪೋಸ್ ಮಾಡಕ್ ಬಂದ್ರೆ ತಲೆ ಎಲ್ಲ ಮಾತಾಡ್ತೀಯ. ಯಾರು ನೀವೆಲ್ಲ? ನನಗೆ ಯಾಕೆ ಇಷ್ಟೊಂದು ಕಾಡ್ತಾ ಇದ್ದೀರಾ? ನಮ್ಮ ಪಾಪು ಯಾವಾಗ ನೋಡ್ರ 5 ನಿಮಿಷ ಟೈಮ್ ಕೊಡು 5 ನಿಮಿಷ ಟೈಮ್ ಕೊಡು ಅಂತಲ್ಲ. ಕೆಲಸನೆಲ್ಲ ಆಗೈತಿ. ಹೆಂಗಾದ್ರೆ ಒಂದು 10 ನಿಮಿಷ ಫ್ರೀ ಇರ್ತನ. ಈ 10 ನಿಮಿಷಲ್ಲಿ ಅವಳಿಗೆ ಫೋನ್ ಹಚ್ಚಿ ಮಾತಾಡ್ಬೇಡ ಅಂತಾರೆ. ದಿನ ನಾನು ಫೋನ್ ಹಚ್ಬೇಕಂತ ಸಿಟ್ಟು ಮಾಡ್ಕೊಂತಾಳೆ. ಇವತ್ತು ನಾನು ಫೋನ್ ಹಚ್ಚಿದ್ನಪ್ಪ ಅಂದ್ರೆ ಭಾಳ ಖುಷಿ ಆಗಲ್ಲ. ನಾರ್ಮಲ್ ಕಲ್ ಬೇಡ, ಸೀದಾ ನೇರವಾಗಿ ಒಳ್ಳೆ ಕಲ್ ಹಚ್ಚಿಬಿಡೋಣ. ಹಾ ಹೇಳಪ್ಪ ಚಿನ್ನು. ಏಯ್ ನೀನೇನ ಮಾಡಕತ್ತೆ ಅಲ್ಲಿ? ನಮ್ಮ ಪಾಪು ಇಲ್ಲಿ. ಓಹ್ ನಿಮ್ ಪಾಪುನಾ? ತಡಿ ತೋರಿಸ್ತೀನಿ. ನೋಡ ಒಳ್ಳೆ ಮಾತಲ್ಲಿ ಹೋಗತ್ತೀನಿ, ಸುಮ್ಕೆ ಬಿಟ್ಟು ಬಿಡೋಣ. ಸಾಕ್ ಬಿಡಲ್ಲೇ ಕಂಡಿದ್ದೇನೆ. ಎದಕ್ ಕರೆಸ್ತೀಯ? ಅವಳ ಮೇಲೆ ಪ್ರೀತಿ ಇದ್ರೆ ಬಂದ್ ಕಾಪಾಡ್ಕೋ. ನಾನು ಬದುಕಿಸ್ಕೊತೀನಿ. ನಿಂಗೇನಾಗಲ್ಲ ಪಾಪ, ನಿಂಗೇನಾಗಲ್ಲ. ನಾಳೆ ಪಾಪ ನಿಂಗೇನಾಗಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ. ಅಪ್ಪ ಅಪ್ಪ ಕರ್ಬಿಡ. ಅಪ್ಪ 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 ನಿಂಗೇನಾಗಲ್ಲ ಪಾಪ. ಅಪ್ಪ 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 ಪಾಪು ಪಾಪು ಯಾರಾದ್ರ ಪಾಪು 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 ನೋಡು ಪಾಪು, ಚಿನ್ನ ಬಂದಿನಿ. ಒಂದೇ ವರ್ಷ ಕಣ್ಣು ಬಿಡು ಪಾಪು. ಪಾಪ ನೋಡು, ನಿನ್ ಬಿಟ್ರೆ ನಂಗೆ ಯಾರಿಲ್ಲ, ನನ್ ಬಿಟ್ರೆ ನಿನ್ಗೂ ಯಾರಿಲ್ಲ ಪಾಪು. ಪಾಪು ಪಾಪು ಅಂತ ಇನ್ಮೇಲೆ ನಾನು ಯಾರು ಬರ್ಲಿ ಪಾಪು. ಪಾಪು ಆದ್ರೂ ನಿನ್ ಜೊತೆ ಜಗಳ ಆಡೋದ್ರಲ್ಲಿ ಏನೋ ಒಂಥರ ಖುಷಿ ಇತ್ತು ನೋಡ್ ನನಗ.
ಯಾರೋ ನೀನು? ಮರಿ ನಿನಗೂ ಅವತ್ತು ಹೇಳಿದ್ದೆ ಆ ಹುಡುಗಿನ ನಮ್ಮ ಹುಡುಗ ಇಷ್ಟಪಡೋಣ ಅಂತೇಳಿ ಬಿಟ್ಬಿಡು ಅಂತ ಹೇಳಿದ್ದೆ, ಆದ್ರೂ ನೀ ಕೇಳಿಲ್ಲ. ಇವತ್ತು ಅವಳು ಇಲ್ಲ. ನೀನು ಇರಂಗಿಲ್ಲ. ಓ ಹೀರೋ, ಎದುರುಗಡೆ ಬಂದಿದೆ ಅಂತ ತಕ್ಷಣ ಎದಕ್ಕಂದು ಓಡಕ್ ನಾನು ಹೇಳಿ ಅಲ್ಲ, ರೌಡಿ. ಏ ಮರಿ, ನಿನ್ನ ಅಲ್ಲೇ ಹೊಡೆದಾಕ್ತಿದ್ದೆ. ಅಲ್ಲಿ ಜನ ಇರ್ತಾರ ಅಂತ ಇಲ್ಲಿ ಕರ್ಕೊಂಬಂದಿವಿ. ಇಲ್ಲಿಂದ ಜೀವಂತ ಹೋಗೋದು ಸುಳ್ಳು. ನೋಡಿ ಮರಿ, ಇವತ್ತಿಂದು ಕೊನೇ ದಿನ. ನಿನ್ನ ಆಸೆ ಏನೈತಿ ಹೇಳಿಬಿಡು, ಈಡೇರಿಸ್ಬಿಡೋಣ. ನನ್ನ ಕೊನೆ ಆಸೆ ನಿಮ್ಮೆಲ್ಲರನ್ನು ಮುಗಿಸೋದೇ ನನ್ನ ಕೊನೆ ಆಸೆ. ನಮ್ಮನ್ನ ಮುಗಿಸೋಣ ಅಂತೀಯಾ? ಏಯ್, ನಾ ನಿಮಗ ಅವತ್ತೇ ಹೇಳಿದ್ದೆ ನನ್ ತಂಟೆಗ್ ಬಂದ್ರ ಬೆಂದೋಗ್ಬಿಡ್ತೀರಂತ. ಆದ್ರೆ ನೀವು ಅರ್ಥ ಮಾಡ್ಕೊಂಡಿಲ್ಲ. ಕಣ್ಣಿಗೆ ಮುಂದ ಯಾವತ್ತು ಕಾಣಲ್ಲ. ಬಿಟ್ಬಿಡ ಬಿಟ್ಬಿಡ ನಾನು ಬಿಟ್ಬಿಡ. ಏಯ್ ಅನಾಸ್ತೆ
ನಾನು ಪ್ರೀತಿ ಮಾಡೋ ಹುಡುಗಿನ ದೂರ ಮಾಡಿಬಿಟ್ರಲ್ಲ. ಬೇಡ ಬಿಟ್ಬಿಡು, ಬೇಡ ಬಿಟ್ಬಿಡು. ನನಗೆ ತಪ್ಪಾಯ್ತು, ಇನ್ನೊಂದು ಸತಿ ಕಟ್ಟಕ್ಕೆ ಬರಲ್ಲ. ಬೇಡ ಬಿಟ್ಬಿಡು. ಹೇಯ್, ಇನ್ನು ಸಾಯಿಸೋದು ದೊಡ್ಡ ವಿಷಯ ಅಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಲ್ಲೇ ನಿನ್ನ ಸಾಯಿಸಾಕ್ಬಿಡ್ಬೋದು. ಆದರೆ ನಿನ್ನನ್ನು ಸಾಯಿಸಿದ್ರೆ ನಾನು ಸಾಯೋವರೆಗೂ ನಿನ್ನ ತಾಯಿ ನನ್ನನ್ನು ದೇಶಿಸ್ತಾಳೆ. ತಾಯಿ ಅಂದರೆ ನಿನಗಷ್ಟೇ ತಾಯಿ ಅಲ್ಲ, ನನಗೂ ತಾಯಿನೇ. ನನ್ನ ಕೆಲಸ ಮಾಡಿಕೆ ನನ್ನ ಪಾಡಿ ನಾನು ಆರಾಮಾಗಿದ್ದೆ. ನನ್ನ ಜೀವನದಲ್ಲಿ ಯಾಕೆ ಬಂದ್ರಿ? ನನ್ನ ಜೀವನದಲ್ಲಿ ಬಂದು ನನ್ನ ಹುಡುಗಿನ ಅನ್ಯಾಯವಾಗಿ ದೂರ ಮಾಡಿಬಿಟ್ರಲ್ಲೋ. ಬೇಡ ಬಿಟ್ಬಿಡ, ಬೇಡ. ಇನ್ಮ್ಯಾಗ ಯಾವತ್ತು ಕಾಣಿಸಲ್ಲ ನಿಂಗ. ಬೇಡ ಬಿಟ್ಬಿಡ. ನೀನು ಬಿಟ್ಟದ್ದು ನಿನ್ನ ನೋಡಿ ಅಲ್ಲ. ಆ ದೇವತೆ ಮುಖ ನೋಡಿ. ಎಷ್ಟೋ ಗಂಡ್ಮಕ್ಳಿಗೆ ಎರಡನೇ ತಾಯಿ ಅಂದ್ರೆ ಅದು ಅಕ್ಕ ತಂಗಿಯಾರು. ಆ ತಾಯಿ ಅದೃಷ್ಟ ಇದ್ದವ್ರಿಗೆ ಮಾತ್ರ ಸಿಗ್ತಾಳೆ. ಇನ್ನು ಕೆಲವೊಬ್ಬರಿಗೆ ಆ ಅದೃಷ್ಟ ಇರಲ್ಲ. ಆ ಅದೃಷ್ಟ ನಿಂಗೆ ಸಿಕ್ಕೈತಿ, ಆದ್ರೆ ಅದನ್ನ ಉಳಿಸೋ ಯೋಗ್ಯತೆ ನಿನಗಿಲ್ಲ. ಇಂಥ ದೇವತೆನ ಪಡ್ಯಾಕ ನೀನು ಭಾಳ ಪುಣ್ಯ ಮಾಡಿದಿ. ನನ್ನಿಂದ ನಾ ಪ್ರೀತಿಸೋ ಹುಡುಗಿನ ದೂರ ಮಾಡಿ ನನ್ನ ಒಂಟಿ ಮಾಡಿದೆ. ಇವಳಿಂದ ನಿನ್ನ ದೂರ ಮಾಡಿ ಇವಳನ್ನ ಒಂಟಿ ಮಾಡೋದು ನನಗಿಷ್ಟ ಅಲ್ಲ. ನೋಡೋ, ಕೊನೆಯದಾಗಿ ಪ್ರಾಣ ಭಿಕ್ಷೆ ಕೊಟ್ಟಿನಿ, ಬದುಕೋ. ಹಂಗಾಗಿ ನನ್ನ ಮಾತು, ತಂಗಿನ ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೆ. ಆ ತಾಯಿ ಸಿಗಕ್ಕ ನೀ ಭಾಳ ಅದೃಷ್ಟ ಮಾಡಿದೆ. ಆ ಅದೃಷ್ಟ ನನಗಿಲ್ಲ, ಅದು ನಿನಗೈತಿ. ಖುಷಿಯಾಗಿರು.
ತಂಗಿ ನಿನ್ನಂತ ಹಣ್ಣ ಬದುಕಿದ್ರೆಷ್ಟು ಸತ್ರೆಷ್ಟು. ಅಣ್ಣ 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 ಹಾಸ್ಪಿಟ್ಲ್ಗೆ ಹೋಗೋಣ ಬಾರಣ್ಣ. ಬೇಡವ, ಹಾಸ್ಪಿಟ್ಲಿಗೆ ಬೇಡ ತಂಗಿ. ನನಗೆ ಬಹಳ ಖುಷಿ ಆಗುತ್ತವ. ಯಾಕಣ್ಣ? ಹುಟ್ಟಾಗ ತಾಯಿ ಮಡ್ಲಲ್ಲಿ ಹುಟ್ಟಿದ್ದೆ, ಆದ್ರೆ ಕೊನೆಯದಾಗಿ ಸಾಯಾಗ ತಂಗಿ ಮಡ್ಲಲ್ಲಿ ನನ್ನ ಕೊನೆ ಉಸಿರು ಬಿಡಕೈತಿ ನನಗೆ. ಹಂಗೆಲ್ಲ ಮಾತಾಡ್ಬೇಡಣ್ಣ. ಇಲ್ಲವ, ಬಾಣ್ಣ ಹಾಸ್ಪಿಟ್ಲಿಗೆ ಹೋಗೋಣ ಬಾಣ್ಣ. ಇಲ್ಲ, ನಾನು ಬದುಕಲ್ಲವ, ಬದುಕಲ್ಲ. ಇಲ್ಲ ಅಣ್ಣ ಇಲ್ಲ. ತಂಗಿ, ನಂದೊಂದು ಮಾತು ನಡೆಸ್ಕೊಡ್ತೀಯವ? ಹೇಳಣ್ಣ, ಅದೇನಂತ? ಇಲ್ಲಿವರೆಗೂ ರಾಖಿ ಹಬ್ಬಕ್ಕೆ ನನ್ನ ಕೈಗೆ ಯಾರು ರಾಖಿ ಕಟ್ಟಿಲ್ಲ. ನನ್ನ ಕೊನೆ ಉಸಿರು ಬಿಡೋಷ್ಟರಲ್ಲಿ ನನ್ನ ಕೈಗೆ ರಾಖಿ ಕಟ್ತೀಯವ? ಅಣ್ಣ ತಗೊಂಡ್ಬರ್ತೀನಿ. ತಂಗಿ, ನೀನು ರಾಖಿ ತಗೊಂಬರೋಷ್ಟರಲ್ಲಿ ನಾನು ಬದುಕಲ್ಲವ. ಅಣ್ಣ ಏನ್ ಮಾಡ್ಲಣ್ಣ? ಅಣ್ಣ ನಿನ್ ಕೊನೆ ಆಸೆ ಈಡೇರಿಸ್ತೀನಣ್ಣ. ತಂಗಿ, ಅಣ್ಣ ತಂಗಿ ಅಂದ್ರ ಒಡ ಊಟದಾರ ಆಗ್ಬೇಕಂತೀನಿಲ್ಲವ. ಒಂದ್ಸಾರಿ ಮನ್ಸಾರೆ ಅಣ್ಣ ಅಂತ ಕರೆದ್ರ ಒಡ ಹುಟ್ಟಿದವ್ರಕ್ಕಿಂತ ಹೆಚ್ಚವ. ಇವತ್ತು ನನಗೆ ಭಾಳ ಖುಷಿ ಆಗುತ್ತವ. ಕೊನೆ ಉಸಿರು ಬಿಡಾಗ ನನ್ನ ತಂಗಿ ಕೈಗೆ ರಾಖಿ ಕಟ್ಟಿದ್ರಂತ ನನಗೆ ಭಾಳ ಖುಷಿ. ಅಣ್ಣ 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 ಅಣ್ಣ